Hello everyone, good morning. Let's start chapter 19. Family in Transition, Changing Core of Social Life. ಫ್ಯಾಮಿಲಿ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ ತುಂಬ ಮೊದಲಿಂದ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಚಾಪ್ಟರ್ 1ಇಂದಾನೇ ಅದರ ಕನೆಕ್ಷನ್ ಸಿಗ್ತಾ ಇದೆ ನಮಗೆ. ಈಗ ಅದರಲ್ಲಿ ಯಾವ್ಯಾವ ಬದಲಾವಣೆಗಳು ಆಗ್ತಾ ಇದೆ ಫ್ಯಾಮಿಲಿ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ತಿದ್ದೇವೆ. So if you want to understand how society truly changes, do not begin with its economy or politics. ಸಮಾಜ ಹೇಗೆ ಬದಲಾಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಇಕನಾಮಿ ಪೊಲಿಟಿಕ್ಸಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಸಿಕ್ಕೋದಿಲ್ಲ. ಹೌದು, ಕೆಲವೊಂದು ಅಂಕಿ ಅಂಶಗಳು ಸಿಗಬಹುದು, ಕೆಲವೊಂದು ವಿಚಾರಗಳು ಗೊತ್ತಾಗಬಹುದು. ಬಿಗಿನ್ ವಿತ್ ಸಮಥಿಂಗ್ ಕ್ವೈಟರ್, ಬಿಗಿನ್ ವಿತ್ ದ ಫ್ಯಾಮಿಲಿ. ಕುಟುಂಬ ವ್ಯವಸ್ಥೆ ಹೇಗಿದೆ ಅಂತ ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಬಿಕಾಸ್ ಫ್ಯಾಮಿಲಿ ಈಸ್ ವೇರ್ ಸೊಸೈಟಿ ಫಸ್ಟ್ ಎಂಟರ್ಸ್ ಹ್ಯೂಮನ್ ಲೈಫ್. ಈ ಒಂದು ವಾಕ್ಯ ಮೊದಲು ಬಂದಿತ್ತಲ್ವಾ, ಸಾಮಾಜಿಕ ಅಂಶಗಳು ನಮ್ಮ ಜೀವನದಲ್ಲಿ ಬರೋದು ಎಲ್ಲಿಂದ ಅಂತಂದರೆ ಮೊದಲು ಫ್ಯಾಮಿಲಿಯಿಂದ. ಲಾಂಗ್ ಬಿಫೋರ್ ಸ್ಕೂಲ್, ಲಾಂಗ್ ಬಿಫೋರ್ ದಿ ಸ್ಟೇಟ್, ಲಾಂಗ್ ಬಿಫೋರ್ ಮಾರ್ಕೆಟ್ಸ್, ಲಾಂಗ್ ಬಿಫೋರ್ ಐಡಿಯಾಲಜಿ. ಶಾಲೆ ನಮಗೆ ಕಲಿಸೋಕ್ಕಿಂತ ಮೊದಲು ಸರ್ಕಾರ ಅಥವಾ ಮಾರುಕಟ್ಟೆ, ಹೊರಗಿನ ಒಂದು ಮಾರ್ಕೆಟು ಅಥವಾ ಯಾವುದೇ ಒಂದು ಐಡಿಯಾಲಜಿ, ಸಿದ್ಧಾಂತಗಳು ನಮ್ಮನ್ನು ರೂಪಿಸೋದಕ್ಕಿಂತ ಮೊದಲು ನಮ್ಮ ಫ್ಯಾಮಿಲಿ ನಮ್ಮನ್ನು ರೂಪಿಸಿರುತ್ತೆ. ಇಸ್ ದ ಫಸ್ಟ್ ವರ್ಡ್ ಆಫ್ ಪರ್ಸನ್ ಎಕ್ಸ್ಪೀರಿಯನ್ಸಸ್, ಆಫನ್ ದ ಲಾಸ್ಟ್ ವರ್ಡ್ ದೇ ಎಮೋಷ್ನಲಿ ರಿಟರ್ನ್ ಟು. ಹೇಗಿದೆ ಒಂದು ಒಳ್ಳೆ ವ್ಯವಸ್ಥೆ ಅಂತಂದರೆ, ನಮಗೆ ಮೊದಲು ಅನುಭವ ಬರುವ ನಮ್ಮ ಮೊದಲಿನ ಜಗತ್ತು ನಮ್ಮ ಫ್ಯಾಮಿಲಿನೇ. ನಮಗೇನಾದರೂ ಆದರೆ ಎಮೋಷ್ನಲಿ ನಾವು ವಾಪಸ್ ಬರೋದು ಮತ್ತೆ ಫ್ಯಾಮಿಲಿಯ ಬಳಿಗೇನೆ ಅಲ್ವಾ. ಎಷ್ಟೇ ದೂರ ಹೋದರೂ ನಮ್ಮ ಫ್ಯಾಮಿಲಿ ಅನ್ನೋದು ನಮ್ಮನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಆ್ಯಂಡ್ ಯೆಟ್ ಪ್ಯಾರಾಡಾಕ್ಸಿಕಲಿ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫಾಸ್ಟೆಸ್ಟ್ ಚೇಂಜಿಂಗ್ ಇನ್ಸ್ಟಿಟ್ಯೂಷನ್ಸ್ ಇನ್ ಮಾಡರ್ನ್ ಇಂಡಿಯಾ. ಎಷ್ಟು ವೇಗವಾಗಿ ಬದಲಾಗ್ತಾ ಇದೆ ಫ್ಯಾಮಿಲಿ ಸಿಸ್ಟಮ್ ಅಂತಂದರೆ ನೋಡ್ತಾ ಹೋಗೋಣ. ಇಮ್ಯಾಜಿನ್ 2 ಫೋಟೋಗ್ರಾಫ್ಸ್ ಆಫ್ ಇಂಡಿಯಾ. ಭಾರತ 2 ಥರ ಇದೆ, ಕೆಲವು ಡಿಕೇಡ್ಸ್ಗಳ ಒಂದು ಅಂತರ ಇದೆ. ದ ಫಸ್ಟ್, ಅ ಲಾರ್ಜ್ ಹೌಸ್ ಹೋಲ್ಡ್ ಸ್ಟ್ಯಾಂಡ್ಸ್ ಟುಗೆದರ್ ಅಂಡರ್ ಒನ್ ರೂಫ್. ಒಂದು ಮನೆ ಇದೆ, ಮನೆಯಲ್ಲಿ ಎಲ್ಲ ಇಡೀ ಕುಟುಂಬದವರು ಒಂದೇ ಸೂರಿನಡಿಯಲ್ಲಿ ವಾಸಿಸ್ತಾ ಇದ್ದಾರೆ. ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ, ಅಂಕಲ್ಸ್ ಇದ್ದಾರೆ, ಆಂಟೀಸ್, ಕಸಿನ್ಸ್. ಲೈಫ್ ಇಸ್ ಕ್ರೌಡೆಡ್ ಬಟ್ ಕಂಟಿನ್ಯೂಯಸ್. ಡಿಸಿಷನ್ಸ್ ಆರ್ ಕಲೆಕ್ಟಿವ್. ಅಂತಂದ್ರೆ ಏನು, ತುಂಬ ಜನ ಇರ್ತಾ ಇದ್ರು, ಆದರೆ ಕಂಟಿನ್ಯೂಟಿ ಇರ್ತಾ ಇತ್ತು. ಎಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಮತ್ತು ಎಲ್ಲ ಸೇರಿ ಅಂತಂದರೆ ಯಜಮಾನನಾಗಿರೋರು ನಿರ್ಧಾರ ತೆಗೆದುಕೊಳ್ತಾರೆ. ಎಷ್ಟೋ ಕಡೆ ಬೇರೆಯವರ ಅಭಿಪ್ರಾಯವನ್ನು ಕೇಳ್ತಾರೆ. ಅಥಾರಿಟಿ ಇದೆ, ಐಡೆಂಟಿಟಿ ಶೇರ್ ಆಗಿರುತ್ತೆ, ಪ್ರೈವಸಿ ತುಂಬ ಕಡಿಮೆ ಇರುತ್ತೆ, ಆದರೆ ಬಿಲಾಂಗಿಂಗ್ನೆಸ್ ತುಂಬ ಇಂಟೆನ್ಸ್ ಆಗಿರುತ್ತೆ. ಅದು ಒಂದು ಚಿತ್ರಣ, ಮೊದಲನೇದು. ಎರಡನೇದು, ಇನ್ ದ ಸೆಕೆಂಡ್, ಸ್ಮಾಲರ್ ಹೌಸ್ ಹೋಲ್ಡ್. ಈಗ ಒಂದು ಸಣ್ಣ ಮನೆ ಅಂದರೆ ಈಗಿನ ಕಾಲದ ಒಂದು ಬಿಲ್ಡಿಂಗ್ಗಳು ಇರ್ತಾವಲ್ವ ನಗರಗಳಲ್ಲಿ, ಆ ಥರ. ಅಲ್ಲಿ ಏನಾಗಿದೆ, ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಫ್ರಾಮ್ ದಿ ಕೋರ್ ಯೂನಿಟ್ ಅಲ್ವಾ, ಅವರು ಫಾರ್ಮ್ ಮಾಡ್ತಾ ಇದ್ದಾರೆ ಕೋರ್ ಯೂನಿಟನ್ನು. ಡೋರ್ಸ್ ಆರ್ ಕ್ಲೋಸ್ಡ್ ಮೋರ್ ಆಫನ್ ಅಲ್ವಾ, ಡೋರ್ ಕ್ಲೋಸ್ ಆಗಿರುತ್ತೆ. ಕರಿಯರ್ ಟೇಕ್ ಪೀಪಲ್ ಟು ಡಿಫ್ರೆಂಟ್ ಸಿಟೀಸ್. ಬೇರೆ ಬೇರೆ ಪ್ರದೇಶಗಳಿಗೆ ಹೊರಟು ಬಿಟ್ಟಿದ್ದಾರೆ ಉದ್ಯೋಗವನ್ನು ಹುಡ್ಕೊಂಡು. ಕನ್ವರ್ಸೇಷನ್ ಹ್ಯಾಪನ್ ಆನ್ ಫೋನ್ಸ್ ರ್ಯಾದರ್ ದನ್ ಕೋರ್ಟ್ ಯಾರ್ಡ್ಸ್. ಮೊದಲೆಲ್ಲ ಅಂಗಳ, ಜಗ್ಲಿ ಅಂತೆಲ್ಲ ಇರುತ್ತೆ. ಇಂದಿನ ಹಳ್ಳಿಗಳ ಮನೆಗಳಲ್ಲಿ ಈಗೂ ಇರುತ್ತೆ, ಆದರೆ ಈ ಸಿಟಿ ಮನೆಗಳಲ್ಲಿ ಅಷ್ಟೊಂದು ಅವಕಾಶಗಳು ಇರೋದಿಲ್ಲ. ಹೆಚ್ಚಾಗಿ ಸಂವಾದ, ಮಾತುಕತೆ ಎಲ್ಲ ಆಗೋದು ಫೋನಲ್ಲಿ. ಇಂಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಇದೆ, ಆದರೆ ಡಿಸ್ಟೆನ್ಸ್ ಸಹ ಜಾಸ್ತಿ ಆಗ್ತಾ ಹೋಗ್ತಿದೆ. ಬಿಟ್ವೀನ್ ದೀಸ್ ಟು ಇಮೇಜಸ್ lies one of the most profound social transformation in modern society, a restructuring of family itself. ಹಾಗಾಗಿ ದಶಕಗಳಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಈ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಅಂತ ನಾವಿಲ್ಲಿ ನೋಡಬಹುದು. ಏನು ಹಾಗಂತಂದರೆ, ಫ್ಯಾಮಿಲಿ, ವಾಟ್ ಇಸ್ ಫ್ಯಾಮಿಲಿ? ಫ್ಯಾಮಿಲಿ ಇಸ್ ಅ ಪ್ರೈಮರಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ವೇರ್ ಇಂಡಿವಿಜುವಲ್ಸ್ ಆರ್ ಕನೆಕ್ಟೆಡ್ ಥ್ರೂ ಬ್ಲಡ್, ಮ್ಯಾರೇಜ್ ಆರ್ ಅಡಾಪ್ಷನ್. ಹೇಗಿರುತ್ತೆ, ಇದು ಪ್ರೈಮರಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್, ಸಮಾಜದ ಪ್ರಾಥಮಿಕ ಸಂಸ್ಥೆಗಳಲ್ಲಿ ಒಂದು. ಬಹಳ ಪ್ರಾಥಮಿಕವಾಗಿರೋದು. ಅಂತಂದರೆ
ಮೊದಲು ನಮಗೆ ಸಿಗೋದು ನಮ್ಮ ಫ್ಯಾಮಿಲಿ ಹುಟ್ಟಿದ ಮೇಲೆ. ಯಾವ ರೀತಿ ಕನೆಕ್ಷನ್ ಇರುತ್ತೆ? ಬ್ಲಡ್ ಅಲ್ವಾ, ಬ್ಲಡ್, ರಕ್ತ ಸಂಬಂಧ, ಮ್ಯಾರೇಜ್, ಬೇರೆ ಮನೆಯವರು ನಮ್ಮ ಮನೆಯವರಾಗಬೇಕು ಅಂತಂದರೆ ಅಲ್ಲಿ ಒಂದು ಮ್ಯಾರೇಜ್ ನಡೆದಿರುತ್ತೆ. ಅಡಾಪ್ಷನ್ ಸಹ ಇರುತ್ತೆ. ಆ್ಯಂಡ್ ವೇರ್ ದೇ ಶೇರ್ ಇಮೋಷನಲ್ ಬಾಂಡ್ಸ್, ಇಕನಾಮಿಕ್ ರೆಸ್ಪಾನ್ಸಿಬಿಲಿಟೀಸ್, ಸೋಷಿಯಲ್ ಐಡೆಂಟಿಟಿ, ಇದೆಲ್ಲವನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಇಲ್ಲಿ ಒಂದು ಮಿಸ್ ಆಗ್ತಾ ಇದೆ. ಏನು? ಫ್ಯಾಮಿಲಿ ಇಸ್ ನಾಟ್ ಓನ್ಲಿ ಅ ಸ್ಟ್ರಕ್ಚರ್. ಎಲ್ಲ ಮನೆ ಒಳಗಡೆ ಒಂದೇ ಸೂರ್ಯನಡಿಯಲ್ಲಿ ಇದ್ದುಬಿಟ್ರೆ ಅದು ಫ್ಯಾಮಿಲಿ ಆಗಿಬಿಡುತ್ತಾ? ಹಾಗಲ್ಲ. ಅದೊಂದು ಸ್ಟ್ರಕ್ಚರ್ ಮಾತ್ರ ಅಲ್ಲ, ಇಟ್ ಈಸ್ ದಿ ಫಸ್ಟ್ ಕ್ಲಾಸ್ ರೂಮ್ ಆಫ್ ಸೊಸೈಟಿ. ನಾವೇನಾದರೂ ಕಲಿಯೋದಿದ್ರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಅಂತ ಕೇಳಿರ್ಬೋದು ನೀವು. ವೇರ್ ಲ್ಯಾಂಗ್ವೇಜ್ ಇಸ್ ಲರ್ನ್ಡ್. ನಮ್ಮ ಭಾಷೆ ಕಲಿಯೋದು ನಾವು ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ. ಇಮೋಷನ್ಸ್ ಶೇಪ್ ಆಗೋದಿಲ್ಲಿ. ಡಿಸಿಪ್ಲಿನ್ ಮೊದಲು ಇಂಟ್ರೊಡ್ಯೂಸ್ ಆಗೋದು ನಮ್ಮ ಫ್ಯಾಮಿಲಿಯಲ್ಲಿ. ಮೊರಾಲಿಟಿ ಇಸ್ ಕ್ವೈಟ್ಲಿ ಅಬ್ಸಾರ್ಬ್ಡ್ ವಿತೌಟ್ ಫಾರ್ಮಲ್ ಇನ್ಸ್ಟ್ರಕ್ಷನ್. ನಾವು ನೋಡ್ತಾನೆ ನಾವು ಹೀಗೆ ಇರಬೇಕು, ಹೀಗಿದ್ರೆ ತಪ್ಪು ಅಂತ ತಿಳ್ಕೊಳ್ತೇವೆ. ಮೊರಾಲಿಟಿ ಬರೋದು ಫ್ಯಾಮಿಲಿಯಿಂದ. ಬಿಫೋರ್ ದಿ ಸ್ಟೇಟ್ ಟೀಚಸ್ ಸಿಟಿಜನ್ಶಿಪ್, ಫ್ಯಾಮಿಲಿ ಟೀಚಸ್ ಬಿಲಾಂಗಿಂಗ್. ನಾವು ನಮ್ಮ ದೇಶ, ರಾಜ್ಯ, ಏನೇನೀಗ ನಾವು ಹೇಳ್ತಾ ಇದ್ದೇವೆ, ಇದೆಲ್ಲಕ್ಕಿಂತ ಮೊದಲು ನಮ್ಮ ಮನಸ್ಸಿನಲ್ಲಿ ಬಂದಿರೋದು, ಭದ್ರವಾಗಿ ನೆಲೆ ನಿಂತಿರೋದು ಇಂಥ ಒಂದು ಫ್ಯಾಮಿಲಿಗೆ ಸೇರ್ಕೊಂಡಿದ್ದೇವೆ. ಬಿಫೋರ್ ಇನ್ಸ್ಟಿಟ್ಯೂಷನ್ ಡಿಫೈನ್ ರೈಟ್ಸ್, ಫ್ಯಾಮಿಲಿ ಡಿಫೈನ್ಸ್ ರೆಸ್ಪಾನ್ಸಿಬಿಲಿಟಿ. ಹಕ್ಕುಗಳು ಬರೋಕ್ಕಿಂತ ಮೊದಲೇ ನಮ್ಮ ಫ್ಯಾಮಿಲಿ ನಮಗೆ ಎಷ್ಟೋ ಜವಾಬ್ದಾರಿಗಳನ್ನು ಕಲಿಸಿರುತ್ತೆ. ದ ಫಂಕ್ಷನ್ಸ್ ದಟ್ ಮೇಕ್ ಫ್ಯಾಮಿಲಿ ಸೆಂಟ್ರಲ್. ಹಾಗಾದರೆ ಯಾವ್ಯಾವ ಫಂಕ್ಷನ್ಸ್ ಅಂತಂದರೆ, ಅಟ್ ಇಟ್ಸ್ ಮೋಸ್ಟ್ ಫಂಡಮೆಂಟಲ್ ಲೆವೆಲ್ ಫ್ಯಾಮಿಲಿ ಪರ್ಫಾರ್ಮ್ಸ್ ಮಲ್ಟಿಪಲ್ ಓವರ್ಲ್ಯಾಪಿಂಗ್ ಫಂಕ್ಷನ್ಸ್. ಯಾವುದು? ಇಟ್ ಎನ್ಶೋರ್ಸ್ ಬಯೋಲಾಜಿಕಲ್ ಕಂಟಿನ್ಯೂಟಿ ಅಲ್ವಾ. ನಮ್ಮ ಹಿರಿಯರಿಂದ ನಾವೀಗ ಇಲ್ಲಿ ತನಕ ಬಂದಿದ್ದೇವೆ ಅಂತಂದರೆ ಆ ಒಂದು ಕಂಟಿನ್ಯೂಟಿ, ರಿಪ್ರೊಡಕ್ಷನ್ ಮೂಲಕ ಕಂಟಿನ್ಯೂಟಿ ಆಗ್ತಾ ಇರುತ್ತೆ. ಇಟ್ ಸೋಷಲೈಸಸ್ ಇಂಡಿವಿಜುವಲ್ಸ್ ಇಂಟು ನಾರ್ಮ್ಸ್ ಆ್ಯಂಡ್ ವ್ಯಾಲ್ಯೂಸ್. ನೆನ್ಪು ಮಾಡ್ಕೊಳ್ಳಿ, ನಾರ್ಮ್ಸ್ ಅಂತಂದರೆ ಏನು, ವ್ಯಾಲ್ಯೂಸ್ ಅಂತಂದರೆ ಏನು. ಈ ಒಂದು ಟಾಪಿಕ್ಗಳು ಈಗಾಗಲೇ ಆಗಿದೆ, ಹಿಂದಿನ ವಿಡಿಯೋಗಳನ್ನು ನೋಡಿದವರಿಗೆ ನೆನಪಾಗಬಹುದು. ಇಟ್ ಪ್ರೊವೈಡ್ಸ್ ಇಮೋಷನಲ್ ಸೆಕ್ಯೂರಿಟಿ ಇನ್ ಮೂಮೆಂಟ್ಸ್ ಆಫ್ ವಲ್ನರಬಿಲಿಟಿ. ಸೊ ಕಷ್ಟ ಬಂದಾಗ, ದುರ್ಬಲ ಪರಿಸ್ಥಿತಿ, ನಾವೇನು ದುರ್ಬಲರಾಗ್ಬಿಡ್ತೇವೆ, ವೀಕ್ ಆಗಿಬಿಡ್ತೇವೆ, ಆವಾಗ ನಮಗೊಂದು ಇಮೋಷನಲ್ ಸೆಕ್ಯೂರಿಟಿ ಕೊಡೋದು ನಮ್ಮ ಫ್ಯಾಮಿಲಿ. ಇಟ್ ಆರ್ಗನೈಸಸ್ ಇಕನಾಮಿಕ್ ಕೋಆಪರೇಷನ್ ವಿತಿನ್ ಹೌಸ್ಹೋಲ್ಡ್ಸ್. and it gives individuals a sense of identity that often outlives formal affiliations. ಸಾರಿ, ಒಂದು ಸೆನ್ಸ್ ಆಫ್ ಐಡೆಂಟಿಟಿ ನಮಗೆ ಸಿಗೋದು ನಮ್ಮ ಫ್ಯಾಮಿಲಿಯಿಂದ. ಸೊ ಇವನ್ ವೆನ್ ಸೊಸೈಟೀಸ್ ಮಾಡರ್ನೈಸ್, ದೀಸ್ ಫಂಕ್ಷನ್ಸ್ ಡು ನಾಟ್ ಡಿಸಪಿಯರ್. ಇದರಲ್ಲಿ ಆಧುನಿಕತೆ ಎಲ್ಲ ಕಡೆ ನಾವು ನೋಡ್ತಾ ಇದ್ರು, ಫಂಕ್ಷನ್ಗಳು ಹಾಗೆ ಮುಂದುವರಿತಾ ಇರುತ್ತೆ. ದೇ ಓನ್ಲಿ ರಿಆರ್ಗನೈಸ್ ದೆಮ್ಸೆಲ್ವ್ಸ್ ಇನ್ ನ್ಯೂ ಫಾರ್ಮ್ಸ್. ತಮ್ಮ ರೂಪವನ್ನು ಬದಲಾಯಿಸ್ಕೊಳ್ತಾ ಇರುತ್ತೆ. ಇನ್ನು ದ ಟೂ ಕ್ಲಾಸಿಕಲ್ ಫಾರ್ಮ್ಸ್. ಕ್ಲಾಸಿಕಲ್ ಆಗಿ ಯಾವ ಥರ ಇದೆ ಫ್ಯಾಮಿಲಿ ಅಂದ ತಕ್ಷಣ? ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ನ್ಯೂಕ್ಲಿಯರ್ ಫ್ಯಾಮಿಲಿ. ವಿಭಕ್ತ, ಅವಿಭಕ್ತ. ಜಾಯಿಂಟ್ ಅಂತಂದರೆ ಅವಿಭಕ್ತ, ಎಲ್ಲ ಒಟ್ಟಿಗೆ ಇರೋದು. ನ್ಯೂಕ್ಲಿಯರ್ ಅಂತಂದರೆ ವಿಭಕ್ತ, ಬೇರೆ ಬೇರೆ ಕಡೆ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ನೋಡೋದು. ಫಾರ್ ಅ ಲಾಂಗ್ ಟೈಮ್ ಇಂಡಿಯನ್ ಸೋಷಾಲಜಿ ಡಿಸ್ಕ್ರೈಬ್ಡ್ ಫ್ಯಾಮಿಲಿ ಸ್ಟ್ರಕ್ಚರ್ ಥ್ರೂ ಟೂ ಡಾಮಿನೆಂಟ್ ಟೈಪ್ಸ್. ಒಂದೇದು ಜಾಯಿಂಟ್ ಫ್ಯಾಮಿಲಿ, ಅಂದರೆ ಮಲ್ಟಿಪಲ್ ಜನರೇಷನ್ ಲಿವ್ ಟುಗೆದರ್, ಶೇರಿಂಗ್ ರಿಸೋರ್ಸಸ್, ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ. ಒಟ್ಟಿಗೆ ಬದುಕ್ತಾರೆ, ಅಥಾರಿಟಿ, ರಿಸೋರ್ಸ್ಗಳನ್ನು ಶೇರ್ ಮಾಡ್ಕೊಳ್ತಾರೆ. ಅದರಲ್ಲಿ ಎಲ್ಡರ್ಸ್ ಆಫನ್ ಹೋಲ್ಡ್ ಡಿಸಿಷನ್ ಮೇಕಿಂಗ್ ಪವರ್. ಯಾರು ಹಿರಿಯರು ಅಂತ ಇರ್ತಾರೋ ಅವರು ಮುಖ್ಯವಾದ ನಿರ್ಧಾರಗಳನ್ನು ಕೈಗೊಳ್ತಾರೆ. ಪ್ರಾಪರ್ಟಿ ಈಸ್ ಕಾಮನ್ಲಿ ಮ್ಯಾನೇಜ್ಡ್ ಆ್ಯಂಡ್ ಕಿನ್ಶಿಪ್ ಟೈಸ್ ಕ್ರಿಯೇಟ್ ಡೆನ್ಸ್ ಸೋಷಿಯಲ್ ವೆಬ್ ಆಫ್ ಸಪೋರ್ಟ್ ಆ್ಯಂಡ್ ಕಂಟ್ರೋಲ್. ಕಿನ್ಶಿಪ್ ಇರುತ್ತೆ, ಪ್ರಾಪರ್ಟಿ ಮ್ಯಾನೇಜ್ಮೆಂಟ್, ಹೀಗೆ ಎಲ್ಲ ವಿಷಯಗಳು ಅಲ್ಲಿ ಎಲ್ಲರೂ ಸೇರಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅಥಾರಿಟಿ ಕೆಲವ್ರ ಹತ್ರ ಇರಬಹುದು. ಆ್ಯಂಡ್ ದ ನ್ಯೂಕ್ಲಿಯರ್ ಫ್ಯಾಮಿಲಿ ಕನ್ಸಿಸ್ಟಿಂಗ್ ಟಿಪಿಕಲಿ ಆಫ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಲಿವಿಂಗ್ ಇಂಡಿಪೆಂಡೆಂಟ್ಲಿ. ತಂದೆ ತಾಯಿ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಬೇರೆಯ ಒಂದು ವ್ಯವಸ್ಥೆಯಲ್ಲಿ ತಮ್ಮದೇ ಆದಂತಹ ಮನೆಯಲ್ಲಿ ಬದುಕ್ತಾ ಇರೋದು. ವಿತ್ ಗ್ರೇಟರ್ ಎಂಫಸಿಸ್ ಆನ್ ಪ್ರೈವಸಿ, ಅಟೋನಾಮಿ ಆ್ಯಂಡ್ ಮೊಬಿಲಿಟಿ. ಇಲ್ಲಿ ಮುಖ್ಯವಾಗಿ ಯಾವುದಕ್ಕೆ ಮಹತ್ವ? ಪ್ರೈವಸಿ ಬೇಕು, ಅಟಾನಮಿ ಬೇಕು, ಮೊಬಿಲಿಟಿ ಬೇಕು. ಹಾಗಾಗಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಅಡಾಪ್ಟ್ ಮಾಡ್ಕೊಳ್ತೇವೆ ಅಂತ ಹೇಳ್ತಾರೆ. ಬಟ್ ದೀಸ್ ಆರ್ ನಾಟ್ ಜಸ್ಟ್ ಹೌಸ್ ಹೋಲ್ಡ್ ಅರೇಂಜ್ಮೆಂಟ್ಸ್, ದರ್ ಆರ್ ಡಿಫ್ರೆಂಟ್ ಫಿಲಾಸಫೀಸ್ ಆಫ್ ಲಿವಿಂಗ್.
ನಾವು ಬದುಕುವ ದೃಷ್ಟಿಕೋನವೇ ಬದಲಾಗ್ಬಿಡುತ್ತೆ ಆವಾಗ. ಜಾಯಿಂಟ್ ಫ್ಯಾಮಿಲಿ ಬೇರೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಬೇರೆ ಥರ ಒಂದು ಫಿಲಾಸಫಿ ಇರುತ್ತೆ. ಒನ್ ಎಂಫಸೈಸಸ್ ಕಂಟಿನ್ಯೂಟಿ ಆ್ಯಂಡ್ ಕಲೆಕ್ಟಿವ್ ಐಡೆಂಟಿಟಿ, ಅದರ್ ಎಂಫಸೈಸಸ್ ಇಂಡಿಪೆಂಡೆನ್ಸ್ ಆ್ಯಂಡ್ ಇಂಡಿವಿಜುವಲ್ ಚಾಯ್ಸ್. ಎರಡರ ನಡುವೆ ಡಿಫ್ರೆನ್ಸ್ ಗೊತ್ತಿದೆ ಅಲ್ವಾ? ಕಂಟಿನ್ಯೂಟಿ ಯಾವುದು? ಜಾಯಿಂಟ್ ಫ್ಯಾಮಿಲಿದು. ನ್ಯೂಕ್ಲಿಯರ್ ಫ್ಯಾಮಿಲಿದೇನು? ಇಂಡಿಪೆಂಡೆನ್ಸ್ ಮತ್ತು ಇಂಡಿವಿಜುವಲ್ ಚಾಯ್ಸ್, ಅದರ ಮೇಲೆ ಫೋಕಸ್ ಮಾಡ್ತಾ ಇರುತ್ತೆ. ಹಾಗಾದರೆ ಫ್ಯಾಮಿಲಿಯಲ್ಲಿ ಬದಲಾವಣೆ ಹೇಗೆ ಸ್ಟಾರ್ಟ್ ಆಯಿತು ಅಥವಾ ಯಾಕೆ ಸ್ಟಾರ್ಟ್ ಆಯಿತು? ವೈ ಫ್ಯಾಮಿಲೀಸ್ ಬಿಗಿನ್ ಟು ಚೇಂಜ್ ಅಂತ ನೋಡಿದರೆ, ನೋ ಸಿಂಗಲ್ ಫ್ಯಾಕ್ಟರ್ ಎಕ್ಸ್ಪ್ಲೇನ್ಸ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಫ್ಯಾಮಿಲಿ ಸ್ಟ್ರಕ್ಚರ್. ಇಟ್ಸ್ ಅ ಕನ್ವರ್ಜೆನ್ಸ್ ಆಫ್ ಫೋರ್ಸಸ್. ಬೇರೆ ಬೇರೆ ಫೋರ್ಸ್ಗಳು ಇಲ್ಲಿ ಬರುತ್ತೆ. ಉದಾಹರಣೆಗೆ ಅರ್ಬನೈಸೇಷನ್, ನಗರೀಕರಣ. ಅರ್ಬನೈಸೇಷನ್ ಪುಲ್ಸ್ ಪೀಪಲ್ ಇನ್ ಟು ಸಿಟೀಸ್ ವ್ಯಾರ್ ಸ್ಪೇಸ್ ಇಸ್ ಲಿಮಿಟೆಡ್ ಆ್ಯಂಡ್ ಮೊಬಿಲಿಟಿ ಇಸ್ ಎಸೆನ್ಷಿಯಲ್. ಸ್ಪೇಸ್ ಅನ್ನೋದು ತುಂಬ ಕಡಿಮೆ, ಮೊಬಿಲಿಟಿ ಬೇರೆ ಕಡೆ ಮೂವ್ ಆಗಲೇಬೇಕು. ಮೈಗ್ರೇಷನ್ ಸಪ್ರೇಟ್ಸ್ ಫ್ಯಾಮಿಲೀಸ್ ಅಕ್ರಾಸ್ ಜಿಯೋಗ್ರಫೀಸ್. ಹಾಗಾಗಿ ಕುಟುಂಬದ ಸದಸ್ಯರು ಒಂದೊಂದು ಕಡೆ ಎಲ್ಲೆಲ್ಲ ವಾಸಿಸ್ತಾ ಇರ್ತಾರೆ. ಮತ್ತು ಎಜುಕೇಷನ್ ಇನ್ಕ್ರೀಸಸ್ ಇಂಡಿವಿಜುವಲ್ ಆಸ್ಪಿರೇಷನ್ ಆ್ಯಂಡ್ ರೀಶೇಪ್ಸ್ ಲೈಫ್ ಚಾಯ್ಸಸ್. ಎಜುಕೇಷನ್ ಸಿಕ್ಕಿದ ಮೇಲೆ ದೊಡ್ಡ ದೊಡ್ಡ ಉದ್ಯೋಗಗಳು ಅಥವಾ ಒಳ್ಳೆ ಜಾಬನ್ನು ಪಡ್ಕೋಬೇಕು ಅಂತ ಬೇರೆ ಪ್ರದೇಶಕ್ಕೆ ಹೋಗ್ತಾರೆ. ಇಕನಾಮಿಕ್ ಪ್ರೆಷರ್ ಮೇಕ್ ಲಾರ್ಜ್ ಹೌಸ್ ಹೋಲ್ಡ್ ಸಿಸ್ಟಮ್ ಲೆಸ್ ಪ್ರಾಕ್ಟಿಕಲ್ ಇನ್ ಸರ್ಟನ್ ಕಾಂಟೆಕ್ಸ್ಟ್. ಇಕನಾಮಿಕ್ ಪ್ರೆಷರ್ ಎಲ್ಲ ಎಲ್ರಿಗೂ ಬಂದ ಲಾಭದಲ್ಲಿ ಹಂಚಿಕೆ ಮಾಡ್ಕೊಳ್ಳೋದು. ಕೆಲವರು ಜಾಸ್ತಿ ದುಡಿತಾ ಇರ್ತಾರೆ, ಕೆಲವರು ಅಷ್ಟು ದುಡಿಯೋದಿಲ್ಲ ಒಂದೇ ಮನೆಯಲ್ಲಿ. ಹೀಗಾದಾಗ ಅವಾಗ ಇಕನಾಮಿಕಲಿ ಅದು ವಯಬಲ್ ಅಲ್ಲ ಅಂತ ಅನಿಸುತ್ತೆ. ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಎಜುಕೇಷನ್ ಆ್ಯಂಡ್ ವರ್ಕ್ ಅಲ್ಟರ್ಸ್ ಇಂಟರ್ನಲ್ ಫ್ಯಾಮಿಲಿ ಡೈನಾಮಿಕ್ಸ್. ಮಹಿಳೆಯರು ಈಗ ಜಾಸ್ತಿ ಉದ್ಯೋಗ ಶಿಕ್ಷಣದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಎಷ್ಟೋ ಬದಲಾವಣೆಗಳು ಫ್ಯಾಮಿಲಿ ಸ್ಟ್ರಕ್ಚರ್ನಲ್ಲಿ ನಾವು ನೋಡಬಹುದು. ಇನ್ನು ಟೆಕ್ನಾಲಜಿ ವೀಕನ್ಸ್ ಡಿಪೆಂಡೆನ್ಸ್ ಆನ್ ಫಿಸಿಕಲ್ ಪ್ರಾಕ್ಸಿಮಿಟಿ ಆರ್ ಕಮ್ಯುನಿಕೇಷನ್ ಆ್ಯಂಡ್ ಇಮೋಷನಲ್ ಕನೆಕ್ಷನ್. ಟೆಕ್ನಾಲಜಿಯಿಂದ ಫಿಸಿಕಲ್ ಪ್ರಾಕ್ಸಿಮಿಟಿನೇ ಬೇಕು ಅಂತ ಇಲ್ಲ, ನಮ್ಮ ಅಕ್ಕಪಕ್ಕದಲ್ಲೇ ಅವ್ರು ಇರಬೇಕು ಅಂತ ಇಲ್ಲ. ಅವ್ರ ಜೊತೆ ಮಾತಾಡಬೇಕು ಅಂತಂದರೆ ಅವರು ದೂರ ಇದ್ದರೂ ಸಹ ನಾವು ಕಾಲ್ ಮಾಡಬಹುದು. ವಾಟ್ಸಪ್, ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಮ ಹತ್ರ ಇದೆ ಈಗ. ಇಮೋಷ್ನಲ್ ಕನೆಕ್ಷನ್ ನಾವು ಹಾಗೆ ಇಟ್ಕೋಬಹುದು. ಈಗ ಸೊಸೈಟಿ ಮಾಡರ್ನೈಸ್ ಆಗ್ತಾ ಇದ್ದ ಹಾಗೆ ಫ್ಯಾಮಿಲಿ ಡಸ್ ನಾಟ್ ವ್ಯಾನಿಷ್ ಬಟ್ ಇಟ್ ಅಡಾಪ್ಟ್ಸ್. ಫ್ಯಾಮಿಲಿ ವ್ಯಾನಿಷ್ ಆಗ್ತಾ ಇಲ್ಲ, ಅದು ಅಡಾಪ್ಟ್ ಮಾಡ್ಕೊಳ್ತಾ ಇದೆ ತನ್ನನ್ನು ತಾನು. ಸೊ ಫ್ಯಾಮಿಲೀಸ್ ಆರ್ ನಾಟ್ ಡಿಸಪಿಯರಿಂಗ್. ವಿಲಿಯಂ ಜಿ ಗೋಡ್ ಅಥವಾ ಗೋಡೆ ಅಂತ ಕರೀತಾರೆ ಅಬ್ಸರ್ವ್ಡ್ ದ್ಯಾಟ್ ಇಂಡಸ್ಟ್ರಿಯಲೈಸೇಷನ್ ಅಕ್ರಾಸ್ ದಿ ವರ್ಲ್ಡ್ tends to encourage a nuclear family patterns as mobility and occupational specialization increase. ಇಂಡಸ್ಟ್ರಿಯಲೈಸೇಷನ್ ಒಂದು ಕೈಗಾರಿಕೀಕರಣ ಅಂತ ಏನು ಕರಿತೇವೆ, ಅದರಿಂದಾಗಿ ಈಗ ಜಾಸ್ತಿ ನ್ಯೂಕ್ಲಿಯರ್ ಫ್ಯಾಮಿಲಿ ಪ್ಯಾಟರ್ನ್ಗಳು ಕಂಡು ಬರ್ತಾ ಇದೆ. ಯಾಕಂದರೆ ಬೇರೆ ಕಡೆ ಮೂವ್ ಆಗಬೇಕಾಗಿರುತ್ತೆ. ನಾವಿರುವಂಥ ಪ್ರದೇಶದಲ್ಲೇ ಎಷ್ಟೋ ಉದ್ಯೋಗಗಳು ದೊರೀತಾ ಇರೋದಿಲ್ಲ. ಬೇರೆ ಕಡೆ ಹೋಗಿ ಜಾಬ್ ಮಾಡಬೇಕಾದ್ರೆ ಅದಕ್ಕೆ ತಕ್ಕ ಹಾಗೆ ಫ್ಯಾಮಿಲಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. But Indian sociologists such as M.N. Srinivas offered more nuanced view. India family structures are not simply replaced, they are reconfigured. M.N. Srinivas ಅವರು ಹೇಳೋ ಪ್ರಕಾರ ಫ್ಯಾಮಿಲಿ ಕೇವಲ ಬದಲಾಗ್ತಾ ಇಲ್ಲ, ಹೊಸದಾಗಿ ಕಾನ್ಫಿಗರ್ ಆಗ್ತಾ ಇದೆ. ಇಮೋಷನಲ್ ಟೈಸ್ ಆಫನ್ ರಿಮೇನ್ ಸ್ಟ್ರಾಂಗ್ ಇವನ್ ವೆನ್ ಫಿಸಿಕಲ್ ಕೋ-ರೆಸಿಡೆನ್ಸ್ ಡಿಕ್ಲೈನ್ಸ್. ಇಮೋಷನಲ್ ಟೈಸ್ ಹಾಗೇ ಇದೆ. ಫಿಸಿಕಲ್ ಕೋ-ರೆಸಿಡೆನ್ಸ್ ಇಲ್ಲದೆ ಇದ್ದರೂ ಕಡಿಮೆ ಆದರೂ ಇಮೋಷ್ನಲ್ ಆಗಿ ನಾವು ಕನೆಕ್ಟಿವಿಟಿ ಹಾಗೆ ಇಟ್ಕೊಳ್ತಾ ಹೋಗಿದ್ದೇವೆ. ಹಾಗೆ ಆ ಡಿಸ್ಟಿಂಕ್ಷನ್ ಬಹಳ ಕ್ರೂಷಿಯಲ್ ಆಗಿರುತ್ತೆ. ಜಾಯಿಂಟ್ ಫ್ಯಾಮಿಲಿ ಮೇ ವೀಕನ್ ಆಸ್ ಎ ರೆಸಿಡೆನ್ಷಿಯಲ್ ಯೂನಿಟ್ ಬಟ್ ಇಟ್ ಆಫನ್ ಸರ್ವೈವ್ಸ್ ಆಸ್ ರಿಲೇಷನಲ್ ಸಿಸ್ಟಮ್. ಮೊದಲು ಏನು ಜಾಯಿಂಟ್ ಫ್ಯಾಮಿಲಿ ಅಂತ ನಾವು ಹೇಳ್ತಾ ಇದ್ದೀವಿ, ಅದು ಈಗ ರೆಸಿಡೆನ್ಷಿಯಲ್ ಯೂನಿಟ್. ಒಂದೇ ಮನೆಯಲ್ಲಿ ನಾವು ಅದನ್ನು ನೋಡದೇ ಇದ್ದರೂ ಕನೆಕ್ಟಿವಿಟಿ ರಿಲೇಟೆಡ್ ಆಗಿರಬಹುದು ಅಥವಾ ಒಂದು ರಿಲೇಷನ್ ಸಂಬಂಧಗಳಿಗೆ ನಾವು ಅದನ್ನು ಗಮನಿಸಿದರೆ ಅಲ್ಲೂ ಸಹ ನಾವು ಜಾಯಿಂಟ್ ಫ್ಯಾಮಿಲಿಯ ಒಂದು ಅಂಶಗಳನ್ನು ಗಮನಿಸಬಹುದು. ಸೊ ಫ್ಯಾಮಿಲೀಸ್ ಮೇ ಲಿವ್ ಸಪರೇಟ್ಲಿ, ಇಟ್ ರಿಮೇನ್ ಡೀಪ್ಲಿ ಕನೆಕ್ಟೆಡ್ ಥ್ರೂ ಫಿನಾನ್ಷಿಯಲ್ ಸಪೋರ್ಟ್, ರಿಚುವಲ್ಸ್, ಫೆಸ್ಟಿವಲ್ಸ್, ಡಿಸಿಷನ್ ಮೇಕಿಂಗ್ ನೆಟ್ವರ್ಕ್. ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇದ್ದರೂ ಹಬ್ಬ ಹರಿದಿನಗಳು, ಆಚರಣೆ, ಹಣಕಾಸಿನ ಒಂದು ಅವಶ್ಯಕತೆ, ಡಿಸಿಷನ್ ಮೇಕಿಂಗ್, ಇಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಫೀಚರ್ಗಳನ್ನು ನಾವು ನೋಡ್ಬೋದು. ಸೊ ಚೇಂಜ್ ಡಸ್ ನಾಟ್ ಆಲ್ವೇಸ್ ಮೀನ್ ಡಿಸಪಿಯರೆನ್ಸ್. ಸಮಟೈಮ್ಸ್ ಇಟ್ ಮೀನ್ಸ್ ರೀಡಿಸ್ಟ್ರಿಬ್ಯೂಷನ್. ಸೊ ಹಿಂದಿನ ಇದು ಮಾಯ ಆಗಿಬಿಡ್ತು, ಹಾಗಾಗಿ ಅದು ಇಲ್ಲ. ಈಗ ನೋಡಲಿಕ್ಕೆ ಅದು ಜಾಯಿಂಟ್ ಫ್ಯಾಮಿಲಿ ಸ್ಟ್ರಕ್ಚರ್ ಕಾಣದೇ ಇರಬಹುದು, ಆದರೆ ಅದರ ಅಂಶಗಳನ್ನು ನಾವು ಈಗಲೂ ಮುಂದುವರಿತಾ ಇರೋದನ್ನು ನೋಡ್ತಾ ಇದ್ದೇವೆ.
emerging forms of family life. Modern society has not only modified old forms, it has produced new ones. ಕೆಲವೊಂದು ಮಾಡಿಫಿಕೇಶನ್ ಆಗಿದೆ, ಅದರ ಜೊತೆ ಹೊಸ ಹೊಸ ಫಾರ್ಮ್ಗಳು ಬರ್ತಾ ಇವೆ. ಉದಾಹರಣೆಗೆ ಸಿಂಗಲ್ ಪೇರೆಂಟ್ ಹೌಸ್ ಹೋಲ್ಡ್ಸ್ ಆರ್ ಇನ್ಕ್ರೀಸಿಂಗ್ಲಿ ವಿಸಿಬಲ್ ಡ್ಯೂ ಟು ಮೈಗ್ರೇಷನ್, ಸಪರೇಷನ್ ಆರ್ ಪರ್ಸನಲ್ ಚಾಯ್ಸ್. ಮೈಗ್ರೇಷನ್ ಇರ್ಬೋದು, ಸಪರೇಷನ್, ಪರ್ಸನಲ್ ಚಾಯ್ಸ್ ಅಂಥ ಸಿಂಗಲ್ ಪೇರೆಂಟ್ ಹೌಸ್ ಹೋಲ್ಡ್ಗಳು ಈಗ ಜಾಸ್ತಿ ಆಗ್ತಾ ಇದೆ. ಡ್ಯುಯಲ್ ಅರ್ನರ್ ಫ್ಯಾಮಿಲೀಸ್ ಆರ್ ಬಿಕಮಿಂಗ್ ಕಾಮನ್. ತಂದೆ ತಾಯಿ ಇಬ್ಬರು ಹಣವನ್ನು ಗಳಿಸಲಿಕ್ಕೆ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಬೋತ್ ಪಾರ್ಟ್ನರ್ಸ್ ಪಾರ್ಟಿಸಿಪೇಟ್ ಇನ್ ಫಾರ್ಮಲ್ ವರ್ಕ್. ಚೈಲ್ಡ್ಲೆಸ್ ಕಪಲ್ಸ್ ರಿಫ್ಲೆಕ್ಟ್ ಶಿಫ್ಟಿಂಗ್ ಲೈಫ್ ಪ್ರಯಾರಿಟೀಸ್ ಆ್ಯಂಡ್ ಇಕನಾಮಿಕ್ ಕನ್ಸಿಡರೇಷನ್. ಮಗುವನ್ನು ಹೊಂದೋದು ಅವಶ್ಯಕತೆ ಇಲ್ಲ ಅಂತ ತುಂಬ ಜನರಿಗೆ ಅನಿಸ್ಬಹುದು. ಅದು ಸಹ ಅವರವರ ಆಯ್ಕೆ. ಇನ್ನು ಲಿವ್ ಇನ್ ರಿಲೇಷನ್ಶಿಪ್ಗಳು, ಅದು ಸಹ ಅರ್ಬನ್ ಕಾಂಟೆಕ್ಸ್ಟಲ್ಲೇ ನಾವು ನೋಡ್ತಾ ಹೋಗ್ತಿದ್ದೇವೆ. ಎಲ್ಡರ್ಲಿ ಓನ್ಲಿ ಹೌಸ್ ಹೋಲ್ಡ್ಸ್, ಈಗ ಹಳ್ಳಿಯಿಂದ ಸಿಟಿಗೆ ಯಂಗರ್ ಜನ್ರೇಷನ್ ಮೂವ್ ಆದಮೇಲೆ ಹಳ್ಳಿಯಲ್ಲಿ ಉಳಿಯೋರು ಯಾರು? ಎಲ್ಡರ್ಲಿ ಓನ್ಲಿ ಹೌಸ್ ಹೋಲ್ಡ್ಸ್. ಅಲ್ಲಿ ವಯಸ್ಸಾದವರು ಮಾತ್ರ ಇರ್ತಾರೆ. ವಾಟ್ ದಿಸ್ ಶೋಸ್ ಇಸ್ ಸಿಂಪಲ್ ಬಟ್ ಪ್ರಫೌಂಡ್. ಫ್ಯಾಮಿಲಿ ಇಸ್ ನೋ ಲಾಂಗರ್ ಅ ಸಿಂಗಲ್ ಫಿಕ್ಸ್ಡ್ ಮಾಡೆಲ್, ಇಟ್ ಇಸ್ ಅ ಸ್ಪೆಕ್ಟ್ರಮ್ ಆಫ್ ಅರೇಂಜ್ಮೆಂಟ್ಸ್ ರೆಸ್ಪಾಂಡಿಂಗ್ ಟು ಮಾಡರ್ನ್ ಪ್ರೆಷರ್ಸ್. ಅಂದರೆ ಸಿಂಗಲ್ ಫಿಕ್ಸ್ಡ್ ಮಾಡೆಲ್ ಅಲ್ಲ ಇದು, ಅರೇಂಜ್ಮೆಂಟ್. ಒಂದು ತುಂಬ ಬೇರೆ ಬೇರೆ ಅರೇಂಜ್ಮೆಂಟ್ ಇದೆ ಇದರಲ್ಲಿ. ಆದರೆ ಆ ಅರೇಂಜ್ಮೆಂಟ್ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದೆ ಅಂತಂದರೆ ಮಾಡರ್ನ್ ಪ್ರೆಷರ್. ಆಧುನಿಕತೆಗೆ ನಮ್ಮನ್ನು ನಾವು ಒಗ್ಗಿಸ್ಕೊಳ್ಬೇಕು ಅನ್ನುವಂಥ ಒಂದು ಉತ್ಸಾಹ ಭರದಲ್ಲಿ ನಾವು ತುಂಬ ಬೇರೆ ಬೇರೆ ಅರೇಂಜ್ಮೆಂಟ್ಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಎಮೋಷನಲ್ ಕಾಸ್ಟ್ ಆಫ್ ಚೇಂಜ್. ಅದೇ ಸಂದರ್ಭದಲ್ಲಿ ಕೆಲವೊಂದು ಕಾಸ್ಟ್, ಬೆನಿಫಿಟ್, ಅಡ್ವಾಂಟೇಜ್ ಇರೋ ಥರನೇ ಡಿಸ್ಅಡ್ವಾಂಟೇಜು ಇರುತ್ತೆ. ಎವ್ರಿ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಕ್ಯಾರೀಸ್ ಇಮೋಷನಲ್ ಕಾನ್ಸಿಕ್ವೆನ್ಸಸ್. ಫ್ಯಾಮಿಲಿ ಸ್ಮಾಲ್ ಆಗ್ತಾ ಇದ್ದ ಹಾಗೆ, ಜಾಸ್ತಿ ಬೇರೆ ಬೇರೆ ಕಡೆ ಮೂವ್ ಆಗ್ತಾ ಇದ್ದ ಹಾಗೆ ಸಪೋರ್ಟ್ ಸಿಸ್ಟಮ್ಗಳು ಥಿನ್ ಆಗ್ತಾ ಹೋಗುತ್ತೆ. ಸಪೋರ್ಟ್ ಮಾಡುವವರು ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ. ಎಲ್ಡರ್ಲಿ ಮೆಂಬರ್ಸ್ ಮೇ ಎಕ್ಸ್ಪೀರಿಯನ್ಸ್ ಲೋನ್ಲಿನೆಸ್. ಇಲ್ಲಿ ಒಂಟಿತನ ಕಾಡಬಹುದು ಎಲ್ಡರ್ಲಿ ಪೀಪಲ್ಗಳಿಗೆ. ಚಿಲ್ಡ್ರನ್ ಮೇ ಗ್ರೋ ಅಪ್ ವಿತ್ ಲೆಸ್ ಇಂಟರ್ ಜನರೇಷನಲ್ ಇಂಟರಾಕ್ಷನ್. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜ ಅಜ್ಜಿ ನಮ್ಮ ಕುಟುಂಬದ ಜೊತೆ ಮಾತನಾಡ್ಕೊಂಡು ಬೆಳೆದಿದ್ದರೆ ಆ ಒಂದು ಇಂಟ್ರಾಕ್ಷನ್, ಅಫೆಕ್ಷನ್ ಎಲ್ಲ ನಾವು ಅನುಭವಿಸಿದ್ದೀವಿ. ಮುಂದಿನ ಜನ್ರೇಷನ್ ಹಾಗೆ ನಡ್ಕೊಳ್ಳದೆ ಇರಬಹುದು, ಆ ಸಾಧ್ಯತೆ ಇಲ್ಲದೆ ಇರಬಹುದು ಅವರಿಗೆ. ಇಮೋಷ್ನಲ್ ಡಿಪೆಂಡೆನ್ಸ್ ಶಿಫ್ಟ್ ಫ್ರಾಮ್ ಕಮ್ಯುನಿಟಿ ಟು ನ್ಯೂಕ್ಲಿಯರ್ ಯೂನಿಟ್. ಇಮೋಷ್ನಲ್ ಡಿಪೆಂಡೆನ್ಸು ಮೊದಲು ಇಡೀ ಕುಟುಂಬ, ಒಂದು ಸಮುದಾಯದ ಮೇಲೆ ಡಿಪೆಂಡ್ ಆಗ್ತಾ ಇದ್ದರೆ, ಈಗ ತಮ್ಮ ಮನೆಯಲ್ಲಿ ತಂದೆ ತಾಯಿ ಈ ಹತ್ತಿರದ ಸಂಬಂಧಗಳಿಗೆ ಮಾತ್ರ ಲಿಮಿಟ್ ಆಗಿರುತ್ತೆ. ಆ್ಯಂಡ್ ದೆನ್ ಸಮ್ಟೈಮ್ಸ್ ಟು ಇನ್ಸ್ಟಿಟ್ಯೂಷನ್ಸ್ ಆರ್ ಡಿಜಿಟಲ್ ನೆಟ್ವರ್ಕ್. ಈಗ ಇನ್ನೊಂದು ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ ಕೆಲವೊಂದು ಫಾರ್ಮಲ್ ಇನ್ಸ್ಟಿಟ್ಯೂಷನ್ಗಳು ಹೊರಗಿನ ವ್ಯವಸ್ಥೆಗಳ ಮೇಲೆ ಡಿಪೆಂಡ್ ಆಗಬಹುದು. ಮತ್ತು ಡಿಜಿಟಲ್ ನೆಟ್ವರ್ಕ್, ಈಗ ಎಷ್ಟೋ ಜನ AI ಮೊರೆ ಹೋಗ್ತಾರೆ, AI ಜೊತೆ ಮಾತಾಡ್ತಾರೆ, ಅದು ಸಹ ಒಂದು ಚಾಯ್ಸ್ ಇದೆ. ದ ಕ್ವಶನ್ ಇಸ್ ನಾಟ್ ವೆದರ್ ಮಾಡರ್ನ್ ಫ್ಯಾಮಿಲೀಸ್ ಆರ್ ಬೆಟರ್ ಆರ್ ವರ್ಸ್. ದ ಕ್ವಶನ್ ಈಸ್ ವಾಟ್ ಕೈಂಡ್ ಆಫ್ ಸಪೋರ್ಟ್ ದೇ ಆರ್ ಏಬಲ್ ಟು ಸಸ್ಟೈನ್, ವಾಟ್ ಕೈಂಡ್ಸ್ ದೇ ಗ್ರ್ಯಾಜುವಲಿ ಲೂಸ್. ಮಾಡರ್ನ್ ಫ್ಯಾಮಿಲಿಗಳು ಈಗ ಬೆಟರ್ ಆಗಿದೆಯಾ ಅಥವಾ ವರ್ಸ್ ಆಗಿದೆಯಾ ಅನ್ನೋದು ಮುಖ್ಯವಾದ ಪ್ರಶ್ನೆ ಅಲ್ಲ. ಏನು ನಾವು ನೋಡಬೇಕಾಗಿರೋದು ಅಂತಂದರೆ ಸಪೋರ್ಟ್ ಸಿಸ್ಟಮ್ ಸಸ್ಟೈನ್ ಆಗ್ತಾ ಇದೆಯಾ, ಮತ್ತು ಹೇಗೆ ಮುಂದುವರಿತಾ ಇದೆ ಫ್ಯಾಮಿಲಿಗಳು, ಏನನ್ನು ಕಳ್ಕೊಳ್ತಾ ಇವೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಜೆಂಡರ್ ಆ್ಯಂಡ್ ಫ್ಯಾಮಿಲಿ ಕ್ವಶನ್ ಅದರ ಕಡೆ ಬಂದರೆ, ಫ್ಯಾಮಿಲಿ ಟ್ರಾನ್ಸ್ಫಾರ್ಮೇಷನ್ ಕ್ಯಾನ್ ನಾಟ್ ಬಿ ಅಂಡರ್ಸ್ಟುಡ್ ವಿತೌಟ್ ಜೆಂಡರ್. ಫ್ಯಾಮಿಲಿ ಜೆಂಡರ್ ಒಂದಕ್ಕೊಂದು ಲಿಂಕ್ ಆಗಿರೋದೆ. ಮೆನಿ ವೇಸ್ ಫ್ಯಾಮಿಲಿ ಚೇಂಜ್ ಹ್ಯಾಸ್ ಕ್ರಿಯೇಟೆಡ್ ನ್ಯೂ ಪಾಸಿಬಿಲಿಟೀಸ್ ಫಾರ್ ವಿಮೆನ್, education, employment, mobility, decision making power, but it has not automatically eliminated traditional expectation. ಹೊರಗೆ ಇಷ್ಟೊಂದು ಅವಕಾಶಗಳು ಸೃಷ್ಟಿಯಾಗಿದ್ರೂ ಸಹ ಮೊದಲಿಂದ ಇರುವಂಥ ಎಕ್ಸ್ಪೆಕ್ಟೇಷನ್ಗಳು ಮರೆಯಾಗಿಲ್ಲ. ಡೊಮೆಸ್ಟಿಕ್ ಲೇಬರ್ ಆಫನ್ ರಿಮೇನ್ಸ್ ಅನ್ಇವನ್ಲಿ ಡಿಸ್ಟ್ರಿಬ್ಯೂಟೆಡ್. ಡೊಮೆಸ್ಟಿಕ್ ಲೇಬರ್, ಮನೆ ಕೆಲಸ, ಅಲ್ಲಿ ಪುರುಷ ಮಹಿಳೆಯನ್ನು ನೀವು ಕನ್ಸಿಡರ್ ಮಾಡಿದರೆ ಮಹಿಳೆನೇ ಹೆಚ್ಚು ಕೆಲಸ ಮಾಡ್ತಾ ಇರ್ತಾಳೆ. Care responsibilities frequently continue to fall disproportionately on women. ಮನೆಯಲ್ಲಿ ಹಿರಿಯರನ್ನ, ಮಕ್ಕಳನ್ನ ಹೆಚ್ಚು ನೋಡ್ಕೊಳ್ಳೋರು ಮಹಿಳೆನೇ ಆಗಿರ್ತಾಳೆ. ಇವನ್ ಇನ್ ಡ್ಯುಯಲ್ ಅರ್ನರ್ ಹೌಸ್ ಹೋಲ್ಡ್ಸ್, ಅಂದರೆ ಹೊರಗಿನ ಕೆಲಸನೂ ಮಾಡಬೇಕು, ಏನಂತ ಕರಿತೇವೆ ನಾವು, ಡಬಲ್ ಬರ್ಡನ್. ಹೊರಗಿನ ಕೆಲಸ, ಮನೆ ಕೆಲಸ, ಎರಡು ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ವೈಲ್ ದ ಸ್ಟ್ರಕ್ಚರ್ ಆಫ್ ಫ್ಯಾಮಿಲಿ ಚೇಂಜಸ್, ದ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ವಿತ್ ಇನ್ ಇಟ್ ಆಫನ್ ಲ್ಯಾಕ್ಸ್ ಬಿಹೈಂಡ್.
ಫ್ಯಾಮಿಲಿ ಸ್ಟ್ರಕ್ಚರ್ ಬದಲಾಗಿದ್ರು ಅದ್ರ ಒಳಗಡೆ ಫ್ಯಾಮಿಲಿಯ ಒಳಗೆ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಹಾಗೆ ಮುಂದುವರಿತಾ ಇದೆ. ದಿಸ್ ಗ್ಯಾಪ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಪ್ರಾಕ್ಟೀಸ್ ಒನ್ ಆಫ್ ದಿ ಮೋಸ್ಟ್ ಪರ್ಸಿಸ್ಟೆಂಟ್ ಟೆನ್ಷನ್ಸ್ ಇನ್ ಮಾಡರ್ನ್ ಸೋಷಿಯಲ್ ಲೈಫ್. ಸ್ಟ್ರಕ್ಚರ್ ಬದಲಾಗಿದೆ, ಪ್ರಾಕ್ಟೀಸ್ ಹಾಗೆ ಮುಂದುವರಿತಾ ಇದೆ. ಇದು ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಹೇಳಿಕೆ ಮುಖ್ಯವಾಗಿ. ಇನ್ನು ಜನರೇಷನ್ ಇನ್ ಕನ್ವರ್ಸೇಷನ್. ವಿತಿನ್ ಚೇಂಜಿಂಗ್ ಫ್ಯಾಮಿಲೀಸ್ generational differences become more visible. Grandparents often represent continuity with tradition. ಈಗ ನಮ್ಮ ಅಜ್ಜ ಅಜ್ಜಿ ಇದ್ರೆ ಅವರು ಟ್ರೆಡಿಷನ್ ಅದರ ಕಡೆ ಬಹಳ ಮಹತ್ವ ಕೊಡ್ತಾರೆ. ಪೇರೆಂಟ್ಸ್ ಹೇಗಿರ್ತಾರೆ ಅಂದರೆ ಟ್ರಾನ್ಸಿಷನಲ್ ಫೇಸ್, ಟ್ರೆಡಿಷನ್ನು ಸ್ವಲ್ಪ ಮತ್ತು ಮಾಡರ್ನಿಟಿನೂ ಸ್ವಲ್ಪ ಎರಡರದ ಮಧ್ಯದಲ್ಲಿರ್ತಾರೆ. ಯಂಗರ್ ಜನರೇಷನ್ ಜಾಸ್ತಿ ಆಟೋನಾಮಿ, ಚಾಯ್ಸ್, ಮೊಬಿಲಿಟಿ ಇದಕ್ಕೆ ಫೋಕಸ್ ಮಾಡ್ತಾರೆ. ಸೊ ದೀಸ್ ಡಿಫರೆನ್ಸಸ್ ಆರ್ ನಾಟ್ ಮಿಯರ್ಲಿ ಡಿಸ್ಅಗ್ರಿಮೆಂಟ್ಸ್, ದ ರಿಫ್ಲೆಕ್ಷನ್ ಆಫ್ ಡಿಫರೆಂಟ್ ಸೋಷಿಯಲ್ ವರ್ಡ್ಸ್ ಎಕ್ಸ್ಪೀರಿಯನ್ಸ್ಡ್ ವಿತ್ ಇನ್ ದಿ ಸೇಮ್ ಹೌಸ್. ಅಂದರೆ ಒಂದೇ ಮನೆಯಲ್ಲೇ ಬೇರೆ ಬೇರೆ ಜಗತ್ತು ಅನಾವರಣಗೊಳ್ತಾ ಇದೆ, ಟ್ರೆಡಿಷನಲ್ ಟು ಮಾಡರ್ನ್. ಸೊ ವಾಟ್ ಒನ್ ಜನರೇಷನ್ ಸೀಸ್ ಆಸ್ ಸ್ಟೆಬಿಲಿಟಿ, ಅನದರ್ ಮೇ ಸಿ ಆಸ್ ರೆಸ್ಟ್ರಿಕ್ಷನ್ ಅಲ್ವಾ. ಯಾವ ಒಂದು ಕೆಲಸ ನಮಗೆ ಸ್ಟೆಬಿಲಿಟಿಯನ್ನು ತಂದುಕೊಡುತ್ತೆ ಅಂತ ಒಂದು ಜನ್ರೇಷನ್ ನಂಬ್ಕೊಂಡಿತ್ತೋ, ಇನ್ನೊಂದು ಜನ್ರೇಷನಿಗೆ ಅದು ರೆಸ್ಟ್ರಿಕ್ಷನ್ಸ್ ಅಂತ ಅನಿಸ್ಬಹುದು. ವಾಟ್ ಒನ್ ಸೀಸ್ ಆಸ್ ಫ್ರೀಡಮ್, ಅನದರ್ ಮೇ ಸಿ ಆಸ್ ಫ್ರಾಗ್ಮೆಂಟೇಷನ್. ಅವರಿಗೆ ಫ್ರೀಡಮ್ ಅನ್ಸಿರೋದು ಇನ್ನೊಬ್ಬರಿಗೆ ಫ್ರಾಗ್ಮೆಂಟೇಷನ್ ಅನಿಸಬಹುದು. ಫ್ಯಾಮಿಲಿ ಬಿಕಮ್ಸ್ ಅ ಸ್ಪೇಸ್ ವೇರ್ ಸೋಷಿಯಲ್ ಚೇಂಜ್ ಇಸ್ ಪರ್ಸ್ನಲಿ ನೆಗೋಷಿಯೇಟೆಡ್ ಎವ್ರಿ ಡೇ. ಈಗ ಹಿರಿಯರು ಇರ್ತಾರೆ, ಕಿರಿಯರು ಇರ್ತಾರೆ, ಎಷ್ಟೋ ಕಾನ್ಫ್ಲಿಕ್ಟ್ಗಳು ಬರುತ್ತೆ. ಎಲ್ಲವೂ ದೊಡ್ಡ ದೊಡ್ಡ ಜಗಳ ಆಗೋದಿಲ್ಲ, ಯಾಕಂದರೆ ಪ್ರತಿದಿನ ಎಷ್ಟೋ ನೆಗೋಸಿಯೇಷನ್ಗಳು ಆಗ್ತಾ ಇರುತ್ತೆ. ಪ್ರೀತಿ, ಅಫೆಕ್ಷನ್ ಇದು ಯಾರಾದರೂ ಒಬ್ಬರು ಒಪ್ಕೊಳ್ಳೋ ಥರ ಮಾಡುತ್ತೆ ಯಾವುದಾದ್ರೂ ವಿಷಯ ಬಂದಾಗ. ಅದರ ಜೊತೆ ಎಥಿಕಲ್ ಕ್ವಶನ್. ಫ್ಯಾಮಿಲಿ ಇಸ್ ನಾಟ್ ಓನ್ಲಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್, ಇಟ್ ಇಸ್ ಆಲ್ಸೋ ಮಾರಲ್ ಸ್ಪೇಸ್. ರೇಸಸ್ ಕ್ವಶನ್ಸ್ ದಟ್ ನೋ ಟೆಕ್ಸ್ಟ್ ಬುಕ್ ಕ್ಯಾನ್ ಫುಲ್ಲಿ ಸೆಟಲ್. ವಾಟ್ ಡು ಚಿಲ್ಡ್ರನ್ ಓ ಪೇರೆಂಟ್ಸ್, ವಾಟ್ ಡು ಪೇರೆಂಟ್ಸ್ ಓ ಚಿಲ್ಡ್ರನ್. ನೋಡಿ, ಇಂಥ ಕ್ವಶನ್ಗಳಲ್ಲಿ ನಮಗೆ ನೇರವಾದ ಆನ್ಸರ್ ಸಿಕ್ಕೋದೇ ಇಲ್ಲ, ಯಾವ ಟೆಕ್ಸ್ಟ್ ಬುಕ್ ಹೇಳೋದಿಲ್ಲ. ತಂದೆ ತಾಯಿ ಹಾಗಾದರೆ ಮಕ್ಕಳನ್ನು ಹೇಗೆ ನೋಡ್ಕೋಬೇಕು, ಮಕ್ಕಳಿಂದ ನಿರೀಕ್ಷೆ ಮಾಡೋದು ಸರಿನಾ ತಪ್ಪ, ಇನ್ನು ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳೋದು ಹೇಗಿರಬೇಕು, ಈಗಿನ ಕಾಲದಲ್ಲಿ ಯಾವ ಪ್ರಮಾಣದಲ್ಲಿ ನಾವು ನಮ್ಮ ಫ್ಯಾಮಿಲಿಗೆ ಸಮಯ ಕೊಡಬೇಕು, ಮತ್ತು ವ್ಯಾರ್ ಡಸ್ ಕೇರ್ ಎಂಡ್ ಆ್ಯಂಡ್ ಅಬ್ಲಿಗೇಷನ್ ಬಿಗಿನ್. ನಾವು ನಮ್ಮ ಹಿರಿಯರನ್ನು ನೋಡ್ಕೊಳ್ತೇವೆ, ಓಕೆ, ನಾವು ಕೇರ್ ಮಾಡ್ತೇವೆ, ಅವರನ್ನು ಸರಿಯಾಗಿ ಕಾಳಜಿಯಿಂದ ನೋಡ್ಕೊಳ್ತೇವೆ, ಅದು ಕೇರ್. ಆ ಕೇರ್ ಎಂಡ್ ಆಗಿ ಅಬ್ಲಿಗೇಷನ್ಸ್ ಅಂತ ಅನ್ಸೋದು ಯಾವಾಗ ನಮಗೆ? ಅಬ್ಲಿಗೇಷನ್ ಅಂತಂದರೆ ಇವರನ್ನೆಲ್ಲ ನಾವು ನೋಡ್ಕೋಬೇಕಲ್ವಾ, ಯಾರು ಇದಿಷ್ಟೆಲ್ಲ ಮಾಡ್ತಾ ಇರಬೇಕಲ್ವಾ, ಒಂಥರ ನಾವು ನಮ್ಮ ಮೇಲೆ ಹೊರೆ ಆಗಿರೋ ಥರ, ಯಾರೋ ರೂಲ್ಸ್ ಹಾಕಿರೋ ಥರ ನೋಡ್ತಾ ಇರ್ತೇವೆ. ಯಾವಾಗ ಶುರುವಾಗುತ್ತೆ? ಹೌ ಶುಡ್ ಫ್ರೀಡಮ್ ಬಿ ಬ್ಯಾಲೆನ್ಸ್ಡ್ ವಿತ್ ರೆಸ್ಪಾನ್ಸಿಬಿಲಿಟಿ. ಒಂದು ಕಡೆ ಜವಾಬ್ದಾರಿನೂ ಇರುತ್ತೆ, ಒಂದು ಕಡೆ ಸ್ವಾತಂತ್ರ್ಯ. ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಹೇಗೆ? ಇಸ್ ಇಮೋಷನಲ್ ಸಪೋರ್ಟ್ ಅ ಡ್ಯೂಟಿ ಆರ್ ಅ ಚಾಯ್ಸ್? ಯಾಕಂದರೆ ನಾವು ಇಮೋಷನಲ್ ಸಪೋರ್ಟ್ ಕೊಡೋದು ಅಥವಾ ನಾವು ಸಪೋರ್ಟ್ ತಗೊಳ್ಳೋದು ಡ್ಯೂಟಿನ ಅಥವಾ ಚಾಯ್ಸಾ? ಸೊ ದೀಸ್ ಕ್ವಶನ್ ಡು ನಾಟ್ ಹ್ಯಾವ್ ಯೂನಿವರ್ಸಲ್ ಆನ್ಸರ್ಸ್. ಗೊತ್ತಿರಲಿ, ಈ ಎಥಿಕ್ಸ್ ಕ್ವಶನಿಗೆ ಒಂದೇ ಉತ್ತರ ಇರೋದಿಲ್ಲ. ದೇ ಆರ್ ಕಂಟಿನ್ಯೂಸ್ಲಿ ನೆಗೋಷಿಯೇಟೆಡ್ ವಿತ್ ಇನ್ ಹೌಸ್ ಹೋಲ್ಡ್ಸ್ ಆ್ಯಂಡ್ ಯೆಟ್ ದೇ ಶೇಪ್ ದಿ ಎಥಿಕಲ್ ಫೌಂಡೇಶನ್ಸ್ ಆಫ್ ಸೊಸೈಟಿ ಮೋರ್ ಡೀಪ್ಲಿ ದೆನ್ ಮೋಸ್ಟ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್. ಸರ್ಕಾರ ರೂಲ್ಸ್ ತಂದರೂ ಸಾಧ್ಯ ಆಗದೆ ಇರೋ ಎಷ್ಟೋ ಕೆಲಸಗಳು ಫ್ಯಾಮಿಲಿಯ ಕೆಲವೊಂದು ಸಣ್ಣ ಸಣ್ಣ ಘಟನೆಗಳಿಂದ ಸಾಧ್ಯ ಆಗುತ್ತೆ. ಸಣ್ಣ ಸಣ್ಣ ರಿಸ್ಟ್ರಿಕ್ಷನ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಅದರಿಂದ ಸಾಧ್ಯ ಆಗುತ್ತೆ. ಇನ್ನು ಗವರ್ನೆನ್ಸ್. ಆ್ಯಸ್ ಫ್ಯಾಮಿಲಿ ಸ್ಟ್ರಕ್ಚರ್ಸ್ ಇವಾಲ್ವ್, ಗವರ್ನೆನ್ಸ್ ಸಿಸ್ಟಮ್ಸ್ ಆಲ್ಸೋ ಫೋರ್ಸ್ ಟು ಅಡಾಪ್ಟ್. ಫ್ಯಾಮಿಲಿ ಬದಲಾಗ್ತಾ ಇದ್ದ ಹಾಗೆ ಆಡಳಿತ ವ್ಯವಸ್ಥೆ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಏಜಿಂಗ್ ಪಾಪ್ಯುಲೇಷನ್ಗೆ ಏನು ಬೇಕು? ಎಲ್ಡರ್ ಕೇರ್ ಸಪೋರ್ಟ್ ಬೇಕು. ಅರ್ಬನ್ ಹೌಸಿಂಗ್ ಸಿಸ್ಟಮ್ಗಳಿಗೆ ಅಲ್ವಾ, ಅಲ್ಲಿ ಸ್ಮಾಲರ್ ಹೌಸ್ ಹೋಲ್ಡ್ ಇರಬೇಕಾಗತ್ತೆ. ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ಇಬ್ಬರೇ ಉಳಿಯೋದು ಅದು ಸರಿಯಾದ ವಿಧಾನ ಅಲ್ಲ. ಮೈಗ್ರೇಷನ್ ಡಿಮ್ಯಾಂಡ್ಸ್ ಪೋರ್ಟೇಬಲ್ ವೆಲ್ಫೇರ್ ಸಿಸ್ಟಮ್ಸ್. ಚೈಲ್ಡ್ ಕೇರ್ ಸಪೋರ್ಟ್ ಬಿಕಮ್ಸ್ ಎಸೆನ್ಷಿಯಲ್ ಫಾರ್ ವರ್ಕಿಂಗ್ ಪೇರೆಂಟ್ಸ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಬಿಕಮ್ಸ್ ಅ ಪಾಲಿಸಿ ಕನ್ಸರ್ನ್ ರಾದರ್ ದನ್ ಪ್ರೈವೇಟ್ ಇಶ್ಯೂ. ಹಾಗೆ ಇದೆಲ್ಲ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರೋದು. ಇನ್ ದಿಸ್ ಸೆನ್ಸ್ ಫ್ಯಾಮಿಲಿ ಚೇಂಜ್ ಇಸ್ ನಾಟ್ ಜಸ್ಟ್ ಅ ಪ್ರೈವೇಟ್ ಟ್ರಾನ್ಸ್ಫಾರ್ಮೇಷನ್, ಇಟ್ ಬಿಕಮ್ಸ್ ಪಬ್ಲಿಕ್ ಪಾಲಿಸಿ ಚಾಲೆಂಜ್.
ಪ್ರೈವೇಟ್ ಆಗಿ ನಮ್ಮ ಫ್ಯಾಮಿಲಿ ನಾವು ನೋಡ್ಕೊಳ್ತೇವೆ ಅಲ್ಲಿಗೆ ನಿಲ್ಲೋದಿಲ್ಲ. ಇದು ಪಬ್ಲಿಕ್ ಪಾಲಿಸಿ ತನಕನೂ ಇದು ಸವಾಲುಗಳನ್ನು ಒಡ್ಡುತ್ತೆ. ಇನ್ನು ದ ಕಂಟಿನ್ಯೂಟಿ ಬಿನೀತ್ ಚೇಂಜ್, ಎಲ್ಲ ಟ್ರಾನ್ಸ್ಫಾರ್ಮೇಷನ್ ನಡುವೆನೂ ಸಹ ಒಂದು ಫ್ಯಾಕ್ಟನ್ನು ನಾವು ನೋಡಿದ್ರೆ, ಫ್ಯಾಮಿಲೀಸ್ ಕಂಟಿನ್ಯೂ ಟು ಬಿ ದ ಪ್ರೈಮರಿ ಸ್ಪೇಸ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್ಪೀರಿಯನ್ಸ್ ಕೇರ್, ಕಾನ್ಫ್ಲಿಕ್ಟ್, ಐಡೆಂಟಿಟಿ ಆ್ಯಂಡ್ ಬಿಲಾಂಗಿಂಗ್. ಎಷ್ಟೇ ಬದಲಾವಣೆಗಳಾಗಿರಲಿ, ಕೇರ್, ಕಾನ್ಫ್ಲಿಕ್ಟ್ ಅಂದರೆ ಮೊದಲು, ಐಡೆಂಟಿಟಿ, ಬಿಲಾಂಗಿಂಗ್ ಇದೆಲ್ಲ ಸ್ಟಾರ್ಟ್ ಆಗೋದು, ನಾವು ಅದನ್ನು ಮೊದಲು ಅನುಭವಿಸೋದು ನಮ್ಮ ಫ್ಯಾಮಿಲಿಯಲ್ಲಿ. ಫಾರ್ಮ್ ಮೇ ಚೇಂಜ್, ಸ್ಟ್ರಕ್ಚರ್ ಮೇ ಇವಾಲ್ವ್, ಸೈಜ್ ಮೇ ಶ್ರಿಂಕ್, ಅಥಾರಿಟಿ ಮೇ ಶಿಫ್ಟ್, ಬಟ್ ದಿ ಇಮೋಷನಲ್ ಸೆಂಟ್ರಾಲಿಟಿ ಆಫ್ ಫ್ಯಾಮಿಲಿ ಡಸ್ ನಾಟ್ ಡಿಸಪಿಯರ್. ಬೇರೆ ಎಷ್ಟೇ ಬದಲಾವಣೆಗಳಾದರೂ ನಾವು ನಮ್ಮ ಇಮೋಷನಲ್ ಸೆಂಟ್ರಾಲಿಟಿಯನ್ನು ಇಟ್ಕೊಂಡಿರೋದು ನಮ್ಮ ಫ್ಯಾಮಿಲಿಯಲ್ಲಿ. ಇವನ್ ಇನ್ ಹೈಲಿ ಅರ್ಬನೈಸ್ಡ್ ಸೆಟ್ಟಿಂಗ್ಸ್, ಇಂಡಿವಿಜುವಲ್ಸ್ ರಿಟರ್ನ್ ಟು ಫ್ಯಾಮಿಲಿ ಡ್ಯೂರಿಂಗ್ ಕ್ರೈಸಿಸ್, ಸೆಲಿಬ್ರೇಷನ್, ಇಲ್ನೆಸ್, ಅನ್ಸರ್ಟನಿಟಿ ಅಲ್ವಾ. ಕೆಲವರು ಮಾಡರ್ನ್ ಲೈಫನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ನಗರಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಂಥವರು ಸಹ ಕ್ರೈಸಿಸ್ ಆದಾಗ, ಇನ್ನು ಬಿಕ್ಕಟ್ಟಿನ ಪರಿಸ್ಥಿತಿ ಮತ್ತು ಹಬ್ಬಗಳನ್ನು ಆಚರಿಸಲಿಕ್ಕೆ ಹುಷಾರಿಲ್ಲದೆ ಇರಬೇಕಾದ್ರೆ, ಅನ್ಸರ್ಟನಿಟಿ ಟೈಮ್ನಲ್ಲಿ ಫ್ಯಾಮಿಲಿಗೆ ರಿಟರ್ನ್ ಆಗ್ತಾರೆ. ಸೊ ಫ್ಯಾಮಿಲಿ ರಿಮೈನ್ಸ್ ದ ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಆಫ್ ಹ್ಯೂಮನ್ ಲೈಫ್. ನಮ್ಮ ಮೊದಲ ರೆಫರೆನ್ಸ್ ಪಾಯಿಂಟ್ ಫ್ಯಾಮಿಲಿ. Therefore, the family is often spoken about as if it belongs to the past, something traditional, something being replaced by modern life, but this is misunderstanding. ಒಂದು ಟ್ರೆಡಿಷನ್ ಇತ್ತು, ಈಗ ಅದು ರೀಪ್ಲೇಸ್ ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡ್ರೆ ತಪ್ಪು. ಫ್ಯಾಮಿಲಿ ಇಸ್ ನಾಟ್ ಡಿಸಪಿಯರಿಂಗ್, ಇಟ್ಸ್ ಬೀಯಿಂಗ್ ರೀರಿಟರ್ನ್. ಮತ್ತೆ ಹೊಸ ಹೊಸ ರೂಪದಲ್ಲಿ ನಮ್ಮ ಮುಂದೆ ಬರ್ತಾ ಇದೆ. ಫ್ರಾಮ್ ಲಾರ್ಜ್ ಜಾಯಿಂಟ್ ಹೌಸ್ ಹೋಲ್ಡ್ ಟು ಫ್ಲೆಕ್ಸಿಬಲ್, ಮೊಬೈಲ್ ಆ್ಯಂಡ್ ಡೈವರ್ಸ್ ಅರೇಂಜ್ಮೆಂಟ್ಸ್. It's adapting to new economic realities, new gender roles, new technologies and new aspirations. ಅಲ್ವಾ, ಹೊಸ ಹೊಸದಕ್ಕೆ ತನ್ನನ್ನು ಒಗ್ಗಿಸಿಕೊಳ್ತಾ ಇದೆ. ಆ್ಯಂಡ್ ಪರ್ಹ್ಯಾಪ್ಸ್ ದಿ ಡೀಪೆಸ್ಟ್ ಟ್ರುತ್ ಏನು, ಸೊಸೈಟೀಸ್ ಡು ನಾಟ್ ಚೇಂಜ್ ಬೈ ಅಬಾಂಡನಿಂಗ್ ದರ್ ಕೋರ್ ಇನ್ಸ್ಟಿಟ್ಯೂಷನ್ಸ್, ಇಟ್ ಚೇಂಜ್ ಬೈ ರೀಶೇಪಿಂಗ್ ದೆಮ್. ಸಮಾಜದ ಪ್ರಮುಖ ಇನ್ಸ್ಟಿಟ್ಯೂಷನ್ಗಳಲ್ಲಿ ಫ್ಯಾಮಿಲಿ ಮೊದಲು ಬರುತ್ತೆ. ಅದನ್ನು ಅಬಾಂಡನ್ ಮಾಡೋದ್ರಿಂದ, ಅದನ್ನು ಬಿಡೋದರಿಂದ ಸೊಸೈಟಿ ಚೇಂಜ್ ಆಗೋದಿಲ್ಲ, ಸೊಸೈಟಿ ವಿಕಾಸ ಹೊಂದೋದಿಲ್ಲ. ಇಟ್ ಚೇಂಜ್ ಬೈ ರೀಶೇಪಿಂಗ್ ದೆಮ್. ಬೇರೆ ರೂಪಕ್ಕೆ ನಾವು ತರೋದ್ರ ಮೂಲಕ ಸಮಾಜದಲ್ಲಿ ಆಧುನಿಕತೆಗೆ ತಕ್ಕ ಹಾಗೆ ನಮ್ಮನ್ನು ಹೊಂದಿಸ್ಕೊಳ್ಬಹುದು. ದ ಫ್ಯಾಮಿಲಿ ಇನ್ ದಟ್ ಸೆನ್ಸ್ ಇಸ್ ನಾಟ್ ಅ ರೆಲಿಕ್ ಆಫ್ ಟ್ರೆಡಿಷನ್, ಇಟ್ಸ್ ಅ ಲಿವಿಂಗ್ ರೆಕಾರ್ಡ್ ಆಫ್ ಹೌ ಟ್ರೆಡಿಷನ್ ಆ್ಯಂಡ್ ಮಾಡರ್ನಿಟಿ ಕಂಟಿನ್ಯೂಸ್ಲಿ ನೆಗೋಷಿಯೇಟ್ ವಿತ್ ಈಚ್ ಅದರ್ ಇನ್ಸೈಡ್ ಎವ್ರಿಡೇ ಲೈಫ್. ಪ್ರತಿದಿನದ ನಮ್ಮ ಜೀವನದಲ್ಲಿ ಹೇಗೆ ಒಂದು ಕಡೆ ಸಂಪ್ರದಾಯಗಳನ್ನು, ಆಚರಣೆಗಳನ್ನು, ಹಿಂದಿನ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ, ಅದರ ಜೊತೆ ಆಧುನಿಕತೆಯನ್ನು ಹೇಗೆ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೇವೆ ಅನ್ನೋದರ ಒಂದು ಜೀವಂತ ಪ್ರತೀಕ ನಮ್ಮ ಮುಂದಿರುವ ವಾಸ್ತವ ನಮ್ಮ ಫ್ಯಾಮಿಲಿ. ಇದು ಫ್ಯಾಮಿಲಿ ಬಗ್ಗೆ ಒಂದು ಬೇಸಿಕ್ ಫೌಂಡೇಶನಲ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಚಾಪ್ಟರ್ನ, ಲಾಸ್ಟ್ ಚಾಪ್ಟರ್ನ ನೋಡೋಣ.